ಟಾಪಿಕ್ ಏನ್ ಮಾತಾಡಕ್ ಬಂದಂದ್ರೆ ಯಾರಿಗೂ ಹೆಲ್ಪ್ ಮಾಡಕ್ ಹೋಗ್ಬೇಡಿ, ಯಾರಿಗೂ ಹೆಲ್ಪ್ ಮಾಡ್ಬಾರ್ದು ಅಂತ ಆ ಟಾಪಿಕ್ ಬಗ್ಗೆ. ಏನಕ್ಕಂದ್ರೆ ಎಕ್ಸಾಂಪಲ್ ನಮ್ ಲೈಫ್ ಅಲ್ಲೂ ಹಂಗೆ ಆಗಿದೆ ಫ್ರೆಂಡ್ಸ್. ತುಂಬಾ ಜನ ಬಂದಿದ್ರು, ಎಷ್ಟು ಜನ ಹೆಲ್ಪ್ ಮಾಡಿದೀವಿ ಅಂದ್ರೆ ರೂಮ್ ಸಿಗ್ದವ್ರು ನಮ್ ರೂಮ್ ಅಲ್ಲಿ ಇಟ್ಕೊಂಡಿದ್ವು. ಮತ್ತೆ ನಮ್ ಬಿಸ್ನೆಸ್ ಮಾಡ್ತಾ ಇದ್ವಿ, ಬಿಸ್ನೆಸ್ ಅಲ್ಲೂ ಹಂಗೆ ತುಂಬಾ ಜನಕ್ಕೆ ಪಿ ಜಿ ಮಾಡ್ಕೊಡ್ತಿದೀವಿ. ಮತ್ತೆ ರೂಮ್ ಎಲ್ಲ ಫೆಸಿಲಿಟಿ ಇಂದ ಎಲ್ಲ ಪ್ರತಿಯೊಂದು ಕೊಡ್ಸಿದ್ವಿ. ಅವರು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಜಾಸ್ತಿ ಪೇಮೆಂಟ್ ಎಲ್ಲಿ ಸಿಗುತ್ತೆ ಆ ಕಡೆ ಜಂಪ್ ಆಗಿದ್ದಾರೆ. ಅದ್ರೊಳಗೆ ನಮ್ಗೆ ತುಂಬಾ ಲಾಸ್ ಆಯ್ತು. ಮತ್ತೆ ಬೇರೆ ಬೇರೆಯವ್ರನ್ನೆಲ್ಲ ಫ್ಯಾಮಿಲಿ ಅವ್ರು ಇವ್ರು ಏನಾರ ನಮ್ಗೆ ಪರಿಚಯ ಆಗ್ತಾರೆ ಒಂದೆರಡು ದಿವಸ ಪರಿಚಯ ಆದ್ರೆ ಅವ್ರಿಗೂ ಸ್ವಲ್ಪ ಫೆಸಿಲಿಟಿ ಮಾಡ್ಕೊಟ್ವಿ. ಫೆಸಿಲಿಟಿ ಮಾಡ್ಕೊಂಡ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ್ಕೊಂಡಿರ್ತಾರೆ. ಆಮೇಲೆ ಸ್ವಲ್ಪ ಗ್ರೋತ್ ಆಗಿ ಸ್ವಲ್ಪ ಕೈಯಲ್ಲಿ ದುಡ್ಡು ಬಂದ ತಕ್ಷಣ ಜಂಪ್ ಆಗ್ಬಿಡ್ತಾರೆ. ಅವಾಗ್ಲೂ ತುಂಬಾ ಬೇಜಾರಾಗಿದೆ. ಇವಾಗ್ಲೂ ಯಾರು ನಾವು ಕಾಂಟ್ಯಾಕ್ಟ್ ಅಲ್ಲಿ ಯಾರನ್ನು ಇಟ್ಕೊಂಡಿಲ್ಲ, ಯಾರು ಫಾಲೋ ಮಾಡ್ತಾರೆ ಹೆಲ್ಪ್ ಮಾಡಿದ್ರು ಫಸ್ಟ್ ಆಫ್ ಆಲ್. ಮತ್ತೆ ಅದಕ್ಕೆ ಫ್ರೆಂಡ್ಸ್ ನಿಮ್ಗೂ ಹೇಳ್ತೀನಿ, ಯಾರಿಗೂ ಹೆಲ್ಪ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಬೇಕಿದ್ರೆ ಪೂವರ್ಸ್ ಇರ್ತಾರಲ್ಲ ರೋಡಲ್ಲಿ ಅಂತವ್ರು ಬೇಕಾದ್ರೆ ಹೆಲ್ಪ್ ಮಾಡಿ. ಕಷ್ಟ ಅಂದ್ರೆ ಯಾರಿಗೂ ಹೆಲ್ಪ್ ಮಾಡ್ಬೇಡ ಅಂತ ಒಂದು ಡಿಸೈಡ್ ಆಗ್ಬಿಟ್ಟಿದ್ದೀನಿ. ನೀವು ಅದೇ ತರ ಎಷ್ಟೋ ಫೇಸ್ ಮಾಡಿರ್ಬೋದು ನಮ್ ತರ ಫ್ರೆಂಡ್ಸ್ ಗಳಾಗಿ. ತುಂಬಾ ಜನ ಆತರ ಹೆಲ್ಪ್ ತಗೊಂತಾರೆ ಮತ್ತೆ ಮರ್ತ್ ಬಿಡ್ತಾರೆ. ಅಮೌಂಟ್ದಾಗ್ಲಿ ಪ್ರತಿಯೊಂದಾಗ್ಲಿ ಏನಾರ ಆಗ್ಲಿ ಪ್ರತಿಯೊಂದೂನು ಅವ್ರು ಮರಿತಾರೆ. ಹೆಲ್ಪ್ ತಗೊಂಡ ಇವಾಗ ಎಕ್ಸಾಂಪಲ್ ಅಮೌಂಟ್ ಬೇಕಾಗಿರುತ್ತೆ, ತಗೊಂತಾರೆ ನಮ್ಮ ಹತ್ರ. ಅವಾಗ ನಾವು ದೇವ್ರ ತರ ಕಾಣ್ತೀವಿ. ಅದ್ ರಿಟರ್ನ್ ನಾವು ಕೇಳಿದಾಗ ದೆವ್ವಗಳನ್ನ ಕೊಡ್ತೀವಿ ಅಮೌಂಟ್ ರಿಟರ್ನ್ ಕೇಳುವಾಗ. ಇವೆಲ್ಲ ತುಂಬಾ ಅಂದ್ರೆ ತುಂಬಾ ಫೇಸ್ ಮಾಡಿದೀವಿ. ಮತ್ತೆ ಇನ್ನೊಂದೇನಂದ್ರೆ ತುಂಬಾ ಸೊಸೈಟಿಯಲ್ಲಿ ತುಂಬಾ ನಡೀತಾ ಇದೆ. ಯಾವ ತರ ಅಂದ್ರೆ ಕಲಿಯುಗ ಸ್ಟಾರ್ಟ್ ಆಗಿದೆ, ಅದಕ್ಕೆ ಹಿಂಗ ಆಗುತ್ತೆ ಹಂಗೆ ಅಂತ ಸ್ವಲ್ಪ ವಿಡಿಯೋಗಳಲ್ಲೆಲ್ಲ ನೋಡಿದೀನಿ. ಬಟ್ ಕಲಿಯುಗ ಅಂದ್ರೆ ಏನಪ್ಪಾ ಅನ್ಕೊಂಡೆ. ಆಮೇಲೆ ನಮಗೆ ಇವಾಗ ನಾವು ಫೇಸ್ ಮಾಡ್ತಾ ಇದೀವಲ್ಲ, ಅವಾಗ ನನಗೆ ಗೊತ್ತಾಯ್ತು ಕಲಿಯುಗ ಅಂದ್ರೆ ಹಿಂಗೆ ಅಂತ. ಹೆಂಗೆ ಅಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ವಸ್ತು ಇರುತ್ತೆ, ಬೈಕ್ ಕೀಯರ್ ಆಗಿರ್ಬೋದು, ಇಲ್ಲ ಯಾವ್ದ ಕೀ ಆಗ್ಲಿ ಇರ್ಬೋದು, ಇಲ್ಲ ಒಂದ್ ಗಿಫ್ಟ್ ಆಗಿರ್ಬೋದು, ಒಂದು ವಸ್ತು ಒಂದು ಗೊಂಬೆ ಆಗಿರ್ಬೋದು, ಏನಾರ ಆಗ್ಬೋದು. ಆ ವಸ್ತುನ ನೀವು ಒಂದ್ ಪ್ಲೇಸ್ ಅಲ್ಲಿ ಡೈಲಿ ಇಡ್ತಾ ಇದ್ರಿ, ಓಕೆನಾ. ಡೈಲಿ ಇಡ್ತಾ ಇದ್ರೆ ಸಡನ್ ಆಗಿ ನೀವು ಮನೆಯಿಂದ ಎಲ್ಲ ಹೋಗ್ಬೇಕು, ಓಕೆನಾ. ಬರೀ ಚಿಂಕ ಹಾಕ್ಬಿಟ್ಟು ಪ್ಲೇಸ್ ಅಲ್ಲಿ ಇಟ್ಟೋಗಿರ್ತೀರ. ಮತ್ತೆ ಒಂದ್ಸರಿ ನೋಡ್ಕೊಂಡು ಹೋಗೋಣ ಮನೇಲಿ ಏನಾರ ಗ್ಯಾಸ್ ಗೀಸ್ ಆಫ್ ಮಾಡಿದ ಇಲ್ವೋ ಅಂತ ಪ್ರತಿಯೊಂದು ಚೆಕ್ ಮಾಡಕ್ಕೆ ಮತ್ತೆ ಒಳಗ್ ಬರ್ತೀವಿ. ಮತ್ತೆ ಗೊಂಬೆ ಇದೆಯೋ ಇಲ್ವೋ ಅಂತ ನೋಡ್ತೀವಿ, ಓಕೆನಾ. ಆ ಪ್ಲೇಸ್ ಅಲ್ಲಿ ಇರುತ್ತೆ ಗೊಂಬೆ. ಆಮೇಲೆ ಏನಾಗುತ್ತೆ, ನಾವು ಬಂದ್ಬಿಡ್ತೀವಿ ಸರಿ ಅಂದ್ಬಿಟ್ಟು ಬಂದ್ಬಿಡ್ತೀವಿ. ಬಂದ್ಮೇಲೆ ಅದನ್ನ ಫಸ್ಟ್ ಯಾರು ಡೋರ್ ಓಪನ್ ಮಾಡಿರ್ತಾರೆ ನೋಡಿರ್ತಾರೆ ಗೊಂಬೆನ, ನೋಡ್ಬಿಟ್ಟು ತಗೊಂಡ್ಬಿಟ್ಟು ಎಷ್ಟು ವಾದ ಮಾಡ್ತಾರ ಅಂದ್ರೆ ಆ ಗೊಂಬೆನೇ ಇಲ್ಲ ಅನ್ನೋ ತರ ವಾದ ಮಾಡ್ತಾರೆ. ಇದ್ರಲ್ಲಿ ಕಮಿಟಿ ತಿಳಿಸಿ ಆ ಗೊಂಬೆ ಏನಾಗಿರ್ಬೋದು ಅಂತ. ನಾವ್ 2-3 ಸಲ ಚೆಕ್ ಮಾಡಿರ್ತೀವಿ ಆ ಗೊಂಬೆನ ಇದೆ ಅಂತ. ಮತ್ತೆ ಅದ್ ಹೆಂಗ್ ಮಿಸ್ ಆಗುತ್ತೆ ಒಂದು ಕಾಮೆಂಟ್ ಪ್ಲೀಸ್. ಇದೊಂದು ನಂಗೆ ತುಂಬಾ ಡಿಸ್ಟರ್ಬ್ ಆಗ್ತಿದೆ, ನಿದ್ದೆಲ್ಲೂ ಇದೆ ಬರ್ತಾ ಇದೆ ನನಗೆ ಡಿಸ್ಟರ್ಬ್ ಫ್ರೆಂಡ್ಸ್. ಹಂಗಾಗಿ ನಾನ್ ಅನ್ಕೊಂಡೆ ಕಲಿಯುಗ ಅಂದ್ರೆ ಹಿಂಗಿರುತ್ತಾ ನಿಜ. ನನ್ಗೆ ಡೈಲಿ ಅಂದ್ರೆ ವಾರಕ್ಕೆ 1-2 ಸಾರಿ ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನನಗಂತೂ. ಇವಾಗ ಏನಂದ್ರೆ ಇವಾಗ ಎಲ್ಲ ಸ್ವಲ್ಪ ಕಡೆ ತುಂಬಾ ಮಳೆ ಬರ್ತಾ ಇದೆ, ಮಳೆ ಬರ್ತಿದೆ. ಬಟ್ ಸೈಡ್ ಅಷ್ಟು ಮಳೆ ಇಲ್ಲ. ಅವಾಗ ಅನ್ಸುತ್ತೆ ತುಂಬಾ ಮೋಸಗಳು ಅನ್ಯಾಯಗಳು ನಡೀತಿದೆ ಅಂತ. ಹಂಗಾಗಿ ಯಾರಿಗೂ ಹೆಲ್ಪ್ ಮಾಡಕ್ ಹೋಗ್ಬೇಡಿ, ಮೋಸ ಹೋಗಕ್ ಹೋಗ್ಬೇಡಿ. ಇದೊಂದು ನಾನು ಚೆನ್ನಾಗ್ ಕಲ್ತಿದ್ದೀನಿ ಪಾಠ. ನೀವು ನಮ್ ಫ್ರೆಂಡ್ಸ್ ಆಗಿದ್ದೀರ ಅಲ್ವಾ, ಹಂಗಾಗಿ ನಿಮ್ಗೂ ನಾನು ಇದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡಿದೀನಿ. ಹೆಂಗಂದ್ರೆ ಸುಳ್ಳುನು ನಿಜ ತರ ನಂಬ್ಸೋ ಜನರೇಷನ್ ಇದೀವಿ ಫ್ರೆಂಡ್ಸ್. ಇವಾಗ ನಾವು ಯಾರ್ ನಂಬ್ಬೇಕು ಯಾರು ಬಿಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಎಲ್ಲ ಮೋಸ ಸುಳ್ಳು. ಆ ಸುಳ್ಳುಗಾರರಿಗೆ ಇನ್ನ ಒಂದಷ್ಟು ಜನ ಸಪೋರ್ಟ್. ಸುಳ್ಳುಗಾರರಿಗೆ ಎಲ್ಲ ದೇವ್ರಿಗೆ ಒಪ್ಪಿಸ್ತಾ ಇದೀವಿ ನಾವು, ಎಲ್ಲ ದೇವ್ರು ನೋಡ್ಕೊಂತಾರೆ. ಅದಕ್ಕೆ ನಾವು ಮೋಸ ಹೋದಂಗೆ ನಾವು ಸುಳ್ಳುಗಾರ ಹತ್ರ ನಮ್ ಹೆಲ್ಪ್ ತಗೊಂಡ್ ನಮ್ಗೆ ಮೋಸ ಮಾಡೋರ ಹತ್ರ ನಾವು ಅನುಭವಿಸೋದಕ್ಕೆ ನಾವು ನಿಮ್ಗೆ ಟಾಪಿಕ್ ಅಲ್ಲಿ ಹೇಳ್ತಾ ಇದೀವಿ. ಯಾರು ನಂಬೇಡಿ, ಯಾರು ಹೆಲ್ಪ್ ಮಾಡಕ್ ಹೋಗ್ಬೇಡಿ. ಮಾಡಿ ತೀರಾ ತೀರಾ ಇದಾಗಿದ್ರೆ ಹೆಲ್ಪ್ ಮಾಡಿ. ನಿಮ್ಗೆ ನಂಬಿಕೆ ಇರೋರ್ಗೆ ಹೆಲ್ಪ್ ಮಾಡಿ. ಮತ್ತೆ 1-2 ಸಾರಿ ಹೆಲ್ಪ್ ಮಾಡ್ತೀರಾ, ಆಮೇಲೆ ಗೊತ್ತಾಗುತ್ತಲ್ಲ ಅವ್ರಿಗೆ, ಯಾವ ಕಾರಣಕ್ಕೆ ಹೆಲ್ಪ್ ಮಾಡಕ್ ಹೋಗ್ಬೇಡಿ. ಓಕೆ ಫ್ರೆಂಡ್ಸ್, ನನ್ ವಿಡಿಯೋಸ್ ತುಂಬಾ ಚೆನ್ನಾಗ್ ನೋಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್. ಮತ್ತೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್. ಹೊಸಬ್ರು ಸಪೋರ್ಟ್ ಮಾಡಿ, ಹೊಸ ಚಾನೆಲ್ ನಾವು ಸಪೋರ್ಟ್ ಮಾಡ್ತಿದೀವಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತೆ ಲೈಕ್ ಮಾಡಿ. ಕಾಮೆಂಟ್ಸ್ ಅಲ್ಲಿ ವಿಡಿಯೋಸ್ ಯಾವ ತರ ಇದೆ ಅಂತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ ಮಿಸ್.